ಅನುಭವಿಸಬೇಕು ಮಗ, ಸತ್ತಾಗ ಆರಡಿಯ ಕಾಯಂ ಜಾಗ. ನಾಳೆಯ ಭರವಸೆ ಬೇಡ, ಈ ದಿನ ಸ್ವರ್ಗವು ನೋಡ. ನಾಳೆಯ ಭರವಸೆ ಬೇಡ, ಈ ದಿನ ಸ್ವರ್ಗವು ನೋಡ. ಮತ್ತಲ್ಲಿ ಕುಣಿಯೋಣ ಬಾರೋ ಮಗ, ಚಿಂತೆಯಲ್ಲಿ ಕಳೆದೋದ್ರೆ ದೊಡ್ಡ ರೋಗ. ಭರಿಸುವ ಮದ್ಯಪಾನ, ಮುತ್ತು ಸಿಕ್ಕರೆ ಕಾಮಬಾಣ. ನೆತ್ತಿಗೇರಿದ ಈ ದಿನ ನಿಶಯೋ, ನೆತ್ತಿಗೇರಿದ ಈ ದಿನ ನಿಶಯೋ. ದುನಿಯ ನಮ್ಮದ ಭಾವದ ದಿನವೋ. ಮತ್ತಲ್ಲಿ 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 ಕುಣಿಯೋಣ ಬಾರೋ ಮಗ, ಚಿಂತೆಯಲ್ಲಿ ಕಳೆದೋದ್ರೆ ದೊಡ್ಡ ರೋಗ. ಸಿಕ್ಕಾಗ ಅನುಭವಿಸಬೇಕು ಮಗ, ಸತ್ತಾಗ ಆರಡಿಯ ಖಾಯಂ ಜಾಗ. ಕನಸು ಕಾಣಲು ತಪ್ಪಲ್ಲ, ಹೊಡೆಯೋ ನೀ ಗೋಲಿ. ಬರವು ಕೆಟ್ಟಿರೋ ನಾಲಿಗೆಗೆ ಚಟವು ಮಾಮೂಲಿ. ಯಾರೇ ಬಂದರೂ ಅಂಜಿಕೆ ಇಲ್ಲ, ನೀತಿ ಪಾಠದ ನಂಬಿಕೆ ಇಲ್ಲ. ಪ್ರಳಯವಾಗಲಿ ಈ ಕ್ಷಣದಲ್ಲಿ, ಪ್ರಳಯವಾಗಲಿ ಈ ಕ್ಷಣದಲ್ಲಿ. ಎಣ್ಣೆ ಬಾಟಲಿ ಇದೆ ಕೈಯಲ್ಲಿ. ಮತ್ತಲ್ಲಿ 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 ಕುಣಿಯೋಣ ಬಾರೋ ಮಗ, ಚಿಂತೆಯಲ್ಲಿ ಕಳೆದೋದ್ರೆ ದೊಡ್ಡ ರೋಗ. ಸಿಕ್ಕಾಗ ಅನುಭವಿಸಬೇಕು ಮಗ, ಸತ್ತಾಗ ಆರಡಿಯ ಕಾಯಂ ಜಾಗ. ನಾಳೆಯ ಭರವಸೆ ಬೇಡ, ಈ ದಿನ ಸ್ವರ್ಗವು ನೋಡ. ನಾಳೆಯ ಭರವಸೆ ಬೇಡ, ಈ ದಿನ ಸ್ವರ್ಗವು ನೋಡ. May I coming, sir? Yes, welcome, Mr. Girdhar. Welcome. Please sit down. ಪರವಾಗಿಲ್ಲ, ಅದೇಕೋ ವಜ್ರಗಿರಿ ಬೆಟ್ಟದಿಂದ ಈ ಗಿರಿಧರನಿಗೆ ಬರಲು ಹೇಳಿದ್ರಂತಲ್ಲ, ಕಾರಣಾಂತರ ಸುರಿಮಳೆ ಸಿಡಿಲಿನ ಸಪ್ಪಳಕ್ಕೆ ಮುಪ್ಪಾಗಿರುವ ಈ ರಾಜವರ್ಮನ ಮುಕ್ಕಟ್ಟಿಗೆ ವಜ್ರ ಕೀಟ ನೀನಾದರೆ ದರ್ಪದಲ್ಲಿ ಮೆರೆಯುವ ಅನೇಕ ಸರ್ಪಗಳನ್ನು ಆಡಿಸುವ ಹಾವಾಡಿಗ ನಾನಾಗಿ ಬಿಡುತ್ತೇನೆ. ಅದಕ್ಕೆ ಅಂದರೆ ನಿಮ್ಮ ಕರ ಸೇವಕ ನಾನಾಗಬೇಕು ಅಷ್ಟೇ ತಾನೇ? ಹಾಗಂತ
ತೆಗೆದುಕೋ ನೀ ಅಡ್ವಾನ್ಸ್ ಆಗಿ 1,00,000 ಚೆಕ್ ರೂಪಾಯಿ. ಧನಿಕರ ದೊರೆಯೇ ಇವನೆಂದು ಹಳ್ಳಿಯಿಂದ ದಿಲ್ಲಿವರೆಗೂ ಬೆಳೆದು ವಜ್ರಗಿರಿಯನ್ನೇರಿ ನಗುವ ಈ ರಸಿಕನ ಮುಂದೆ ಅದನ್ನು ಹೇಳಿರಿ ನಿಮ್ಮ ಮಾತೇನೆಂದು. ವೆರಿ ಗುಡ್, ಇಂಟ್ರೆಸ್ಟಿಂಗ್ ಯುವರ್ ಸೌಂಡ್. ತುಂಬಾ ಮೆಚ್ಚಿಕೊಂಡೆ ನಿಮ್ಮ ಶಿವಧನಿಗೆ. ಮಿಸ್ಟರ್ ಗಿರ್ಧರ್, ತುಂಬಿದ ಸಭೆಯಲ್ಲಿ ಶಾಂತಿ ಎಂಬ ಹೆಣ್ಣಿನ ಕೊನೆಗೆ ಕರಿಮನಿಸದ ಕಟ್ಟಲು ಹೋದ. ಆ ಸರಳನ ತಮ್ಮನ ಕೈ ತಪ್ಪಿ ಆ ರಾಮನ ಕೈ ಸೇರಿದೆ. ಆ ಹಕ್ಕಿ ಕೊನೆಗೊಂದು ದಿನ ನನ್ನ ತಮ್ಮನ ಕೈ ಸೇರಲೇಬೇಕು. ಇದು ನಿನ್ನ ಮೊದಲನೇ ಹೆಜ್ಜೆ. ಆಮೇಲೆ ಹಾಗಂತ ಅರ್ಧ ಆಗಿರುವ ಕೆಲಸ ಪೂರ್ತಿಯಾಗಿ ಆ ಹೆಣ್ಣು ನನ್ನ ಕೈ ಸೇರುವವರೆಗೂ ನಿನಗೆ ಕೈ ಮುಗಿಯುವುದಿಲ್ಲಂತ ನಮ್ಮ ಮನೆ ದೇವರಿಗೆ ಶಪಥ ಮಾಡಿದ್ದೇನೆ. ಇದಕ್ಕೆ ಕಾರಣದ ಹಿನ್ನೆಲೆ ಹೆಣ್ಣು ಮಣ್ಣಿನ ಸಮರ, ಅದನ್ನೆಲ್ಲ ಒತ್ತಿ ಕೇಳಬೇಡ. ಓಕೆ, ಮುಂದಿನ ಕಾರ್ಯ. ನಾನೊಬ್ಬ ಗಂಧದ ಮರ ಆನೆದಂತ ಕಳ್ಳ ಸಾಗಾಣಿಕೆ ಲೀಡರ್, ಜೂಜು ಮಟಕದ ಓನರ್, ಆಸ್ತಿ ಹಣ ಗಳಿಸಿದ ಶ್ರೀಮಂತರಿಗೆಲ್ಲ ಸೀನಿಯರ್. ಈ ನನ್ನ ಮಾಲನ್ನೆಲ್ಲ ಖರೀದಿಸುವ ಜನರು ದೇಶದ ವಿದೇಶದಲ್ಲಿದ್ದಾರೆ. ಆ ನಿನ್ನ ಮಾಲನ್ನು ಎಲ್ಲ ಕಳ್ಳ ಸಾಗಾಣಿಕೆ ಮಾಲನ್ನು ಅವರಿಗೆ ಸಪ್ಲೈ ಮಾಡಿ ಅವರಿಗೆ ಕೊಟ್ಟಿರುವ ಹಣವನ್ನು ನನಗೆ ಸರಿಯಾಗಿ ವಾಪಸ್ ಮಾಡಿದರೆ ನನ್ನ ಗ್ಯಾಂಗ್ ಲೀಡರ್ ನೀನೇ ಆಗಿಬಿಡ್ತೀಯಾ? ಓಕೆ ಓಕೆ ಸರ್, ಇದರ ಸರಿಯಾದ ನಕ್ಷೆ ನನಗೆ ಕೊಟ್ಟರೆ ಈ ವಿಶ್ವಕ್ಕೆಲ್ಲ ನೀವೇ ಬಾಸ್. ಹಾಗೆ ಮಾಡುವುದೇ ನನ್ನ ಗುರಿ. ಆಮೇಲೆ ಆ ಶಾಂತಿಯ ಕೈ ಹಿಡಿದು ಅಟ್ಟಹಾಸದಿಂದ ಬೆಟ್ಟವನ್ನೇರಿ ಹುಚ್ಚೆತ್ತು ಹಾರಾಡಿ ಕುಣಿಯುವುದೇ ನಿನ್ನ ಕೆಲಸ. ಮುಡ್ದಾರ ಹೊರಗೆ ಹೋದಲ್ರಿ ಚೂಡಿದಾರ. ಯು ಶಟ್ ಅಪ್. ಈಗಾತ್ರಿ ಅಪ್ಪ ನಮ್ಮ ಬಾಯ್ ಪಿಟ್ಟ. ಹಾ ಗಿರ್ಧರ್, 1 ಮಿನಿಟ್. ಮಿಸ್ಟರ್ ಗಿರ್ಧರ್, ಇದು ಬ್ಲ್ಯಾಕ್ ಬೋರ್ಡ್. ಇದರಲ್ಲಿ 26 ರಾಜ್ಯ ಹಾಗೂ ವಿದೇಶರ ಫೋಟೋ, ಅವರ ರೂಟು ಫೋಟೋ ಸಹಿತ ಈ ನಕಾಶೆದಲ್ಲಿದೆ. ಮಿಸ್ಟರ್ ಗಿರ್ಧರ್, ಈಗ ನಾನು ನಿನ್ನ ಕೈಯಲ್ಲಿ ಕೊಡ್ತಿರೋದು ಬ್ಲ್ಯಾಕ್ ಬೋರ್ಡ್ ಅಲ್ಲ, ನನ್ನ ಜೀವ. ಈ ಜೀವನ ಕಾಪಾಡುವುದು ಬಿಡುವುದು ಇನ್ನ ಮೇಲೆ ನಿನ್ನ ಕೈಯಲ್ಲಿದೆ. ಇಂದಿನಿಂದ ಹಿರೇ ಮಗ ಅಂದ್ರು ನೀನೇ, ನನ್ನ ಬಲಗೈ ಬಂಟ ಅಂದ್ರು ನೀನೇ. ನೀನು ಈ ಕೆಲಸದಲ್ಲಿ ದಿಲ್ಲಿ ಗೆದ್ದ ಹುಲಿ ಅಂತ ನನಗೆ ಚೆನ್ನಾಗಿ ಗೊತ್ತು. ಆ ಎಲ್ಲ ದೇಶದ ಸಂಪತ್ತನ್ನು ನಿನ್ನ ಗುಡುಗಿನಿಂದ ಬೆಟ್ಟವನ್ನು ಗುಡುಗಿನಿಂದ ಸಲ್ಲಿಸಿ ನನ್ನ ಮಡ್ಲಿಗೆ ಹಾಕಿದರೆ ಆ ಸಂಪತ್ತಿನ ಸ್ವಂತ ಸುಕುಮಾರ ನೀನೇ ಆಗ್ತೀಯ. ಇದು ಪ್ರಮಾಣ, ತೆಗೆದುಕೋ. ಒಂದು ವೇಳೆ ಇದಕ್ಕೆ ನೀ ತಪ್ಪಿ ನಡೆದರೆ ನಿನ್ನ ಹಣ ಇಲ್ಲೇ ಇದೆ ಅಂತ ಪತ್ತೆ ಸಹಿತ ಸಿಗೋದಿಲ್ಲ. ಅದನ್ನು ಬೇಕಾದ್ರ ನಿಮ್ಮ ಪದರ್ನಾಗ ನಾ ಸೀಲ್ ಹಾಕ್ತೀನ್ರಿ. ಶ್ರೀಮಂತರೇ, ಇಡೀ ಇಂಡಿಯಾನೇ ಒಂದೇ ಸೆಕೆಂಡಿನಲ್ಲಿ ರೌಂಡ್ ಹಾಕಿ ಆ ಎಲ್ಲ ಗುಂಡಗಳ ಚಂಡನ್ನೇ ಕತ್ತರಿಸಿದ ಈ ಚತುರ್ಬುದ್ಧನ ಮುಂದೆ ಈ ನಿಮ್ಮ ಕೊಟ್ಟಿ ಮಾತೆ. ಹೇ ರಾಜವರ್ಮ, ಪಣ ಕೊಟ್ಟು ಹೆಣದ ಮೇಲೆ ಆಸೆ ಇಲ್ಲದೆ ನಿರಾಶೆಯಿಂದ ನರಳುವ ಈ ನಿಮ್ಮ ಅಪಸರ್ಪಣೆಯ ಸಂಪತ್ತಿನ ನೆರಳಿಗೆ ನಾನು ನಿಂತಿರುವಾಗ ಆ ಕಂತುರಾಯನ ಸಾಕ್ಷಿಯಾಗಿ ನಾನೀ ಕೆಲಸ ನಿಷ್ಠೆಯಿಂದ ಮಾಡಬಲ್ಲೆ. ನಾನು ನನ್ನದೆಂಬ ಹಂಗಿಲ್ಲದೆ ಭೃಂಗಿಯಂತೆ ನಾನು ನಿಮ್ಮ ಸೇವೆ ಮಾಡಿ ಶೃಂಗೇರಿ ಶಾರದಿ ನೀಡಿರುವ ನನ್ನ ಚತುರ್ಬಲ ವಿದ್ಯೆಗೆ ಕೀರ್ತಿ ತಂದು ಮೋಹದ ಜೊತೆ ಸತಿ ಆಡಬೇಕೆಂದಿರುವ ಈ ನಿಮ್ಮ ಅಣ್ಣ ತಮ್ಮರ ಪ್ರತಿ ಆಸೆ ಈಡೇರಿಸಿ
ಇದು ನಿಮ್ಮ ಪಾದದಾಣಿಯಾಗುವ ಸತ್ಯ. ಶಬಾಷ್ ಗಿರ್ದಾರ್ ಶಬಾಷ್. ಇದು ಬರೀ ಮಾತಿನಿಂದ ಸಂತೋಷವಲ್ಲ ರಾಜವರ್ಮ. ನಿರಾಶೆಯಿಂದ ನರಳುವ ಈ ನಿಮ್ಮ ಮನಸ್ಸಿಗೆ ನೆಮ್ಮದಿ ನೀಡಿ, ಆ ಶಾಂತಿಯ ಬಾಳಿಗೆ ಕ್ರಾಂತಿ ನೀಡಿ, ಭ್ರಾಂತಿಯಿಂದ ಬಡಬಡಿಸುವ ನಿಮ್ಮ ಅಣ್ಣ ತಮ್ಮರ ನಿಮ್ಮ ಅಣ್ಣ ತಮ್ಮರ ಮನಸ್ಸಿಗೆ ನೆಮ್ಮದಿ ನೀಡಿ, ಆ ಅಬ್ಬರಿಗೆ ರಾಮಚಂದ್ರನ ದರ್ಬಾರದ ಅಬ್ಬರವನ್ನು ಮುರಿದು ಹುಚ್ಚೆತ್ತು ಹಾರಾಡುವ ಹುಚ್ಚನ ಕಚ್ಚೆಯನ್ನು ಕತ್ತರಿಸಿ ಹಾಕಿ ಆಶ್ಚರ್ಯ ಅಪ್ಪಟ ಸುಂದರಿಯ ಶಾಂತಿಯನ್ನು ನಿನ್ನ ತಮ್ಮನ ಕೈ ಸೇರಿಸದಿದ್ದರೆ ನಾನು ಸೆಂಟ್ರಲ್ ಟೈಗರ್ ಗಿರಿಧರ್ನೇ ಅಲ್ಲ. ಶಬಾಷ್ ಟೈಗರ್ ಶಬಾಷ್. ತುಂಬ ಮೆಚ್ಚಿಕೊಂಡೆ ನಿನ್ನ ಮಾತಿಗೆ. ಸಾಟ್ಲಾತ್ ಅಂತಿಲ್ರಿ ಆ ರಾಮನ ಜಡಿದಾರ ಲೇ ತಲೆ ಹೇಳಿ ಹೇಳಿದ ಕಡೆಗೆ ಹೊರಟೆ. ಬೇಗನೆ ಇವಳ ಕೈಗೆ 25 ಆಳುಗಳನ್ನು ರೆಡಿ ಮಾಡು. ಅಣ್ಣ, ಅದರಲ್ಲಿ ಯಾರ ನಾಯಕ ಮಾಡ್ಬೇಕಂತ ನೀವೇ ಮಾಡಿ ಮುಗಿಸಿ ಬನ್ನಿ. ಅಷ್ಟು ಮಾಡಿಬಿಡು ಬರಲ್ಲ ಬಾರೋ ಗಿರಿಯಲ್ಲ ನಮ್ಮ ದೊರೆಯಲ್ಲ. ಹೊಡಿಬೇಕು, ಕುಡಿದ್ರೆ ಸರಿಯಾಗಿ ಕುಡಿಬೇಕು, ಕುಡಿದ್ರೆ ತಪ್ಪೇನಿಲ್ಲ. ಕುಡಿಬೇಕು, ಕುಡಿದ್ರೆ ನನ್ನಂಗ ಸರಿಯಾಗಿ ಕುಡಿಬೇಕು, ಕುಡಿದ್ರೆ ತಪ್ಪೇನಿಲ್ಲ. ನನ್ನಂತ ಕೆಲಸ ಮಾಡಬೇಕು. ಅದಕ್ಕಂತ ನಮ್ಮ ತಾಳಿಕೋಟಿ ರಾಜ ಒಂದು ಮಾತು ಹೇಳ್ಯಾನ, ಬ್ರ್ಯಾಂಡಿ ಕುಡ್ದವ ಬ್ರಹ್ಮನ ಮಗ ಅಂತ, ಸಿಂಡಿ ಕುಡ್ದವ ಶಿವನ ಮಗ ಅಂತ. ಯಾವ್ದಾರ ಯಾಕೆ ಕುಡಿವಲ್ರಕ್ಕ? ಯಾವ ಮಗನಾರ ನಿಷೇಧಾಗ ಹೆಂಡತಿಗೆ ಯವ್ವ ಅಂದಿದ್ದ ಕೇಳಿರ್ಲ ಇಲ್ಲ. ಅಲ್ಲಿಂದ ನಾವ್ಯಾಕೆ ಹೆದರ್ಬೇಕಪ್ಪ ಅಂತೀನಿ ಈಗಿನ ಮಕ್ಕಳಿಗೆ. ಸರಿ ಕುಡಿದ ಅದರ ಮಜಾ ನೋಡು, ಹುಟ್ಟಿ ಬಂದವರ ಮಜಾ ಮಾಡು, ರಾಯಿ ಬಂದ ಅದರ ಮಜಾ ನೋಡು. ತಿರುಗಾಗ ಏನ ಐತಿ ಅದರಾಗ ಸುಖ ಐತಿ, ತಿರುಗಾಗ ಏನ ಐತಿ ತಿರುಗಾಗ ಮಜಾ ಐತಿ, ಜೀವ ಜೀವ ಅದರ ಭಜನೆ ಮಾಡತೈತಿ. ಹುಟ್ಟಿ ಬಂದವರ ಮಜಾ ಮಾಡು, ರಾಯಿ ಬಂದ ಅದರ ಮಜಾ. ಹೊಗಲ ಯಾಕೆ ಹೋದಿರ್ತೀವಿ ಅಪ್ಪ? ನಮಗೆ ಮೊದಲು ಇಲ್ಲಿ ಬಿಳಿ ಹತ್ತುವಲ್ಲಂತ ನಾ ಅಂತೀನಿ. ಲೇ ಮುರುವರು, ಯಾಕೆ ಹೋದಿರ್ತೀವಿ ಅಪ್ಪ? ನಾಯಿ ಒದರಿದಂಗ ಮೊದಲ ನಮಗಿಲ್ಲಿ ಚುಟ್ಟ ಹತ್ತುವಲ್ಲ. ನಾನಲೇ ನಿಮ್ಮ ದನಿ. ಯಾವ ಚಿನ್ನದ ಕಣಿ ತಗೊಂಡು ನಾನೇನು ಮಾಡಲಿ?
ಹುಚ್ಚು ಬಂದ ಹುಡುಗಿಯಾರ ಕೂಡ ನೀ ತಿಳಿದಿಂದ ತಿರುವ ಮಗ ನಾ ಅದನಿ ನನಗಲ್ಲೇ ಅಂತ ಹೋದ್ರೆ ಅವ್ ನೀ ಯಾವಲೇ ಮಳ್ಳ ಹಳೆ ಮಳ್ಳ ನಾಡಿಗೆ ಕಳ್ಳ ತಿರುಗಿ ನಾ ನಿನ್ನ ನೋಡಿದ್ರೆ ಒಂದು ಕಾಳು ಸಹಿತ ಸಿಗುದಿಲ್ಲ ಕರೆ ಹೇಳ ಲೇ ನಿಶೆ ಆಗಿ ಏನಾದ್ರು ಮಾತಾಡ್ತೇನೆ ಲೇ ಮಗಳೇ. ಅಯ್ಯೋಯಪ್ಪ ಅಯ್ಯೋಯಪ್ಪ ನಮ್ಮ ದನಿಯಾರ ಇದೊಂದ್ಸಲ ನನ್ನ ಕ್ಷಮ ಮಾಡಿಬಿಡ್ರಿ ನಿಮಗೆ ದಮ್ಮಯ್ಯ ಅಂತೀನಿ. ಈ ಜಂಗಲ್ನಲ್ಲಿ ಬರುವ ಕಂಟ್ರಿ ಸರ ಲೆಕ್ಕ ತಗೊಂಡಿಯಾ? ಅವನ್ನೆಲ್ಲ ಸರಿಯಾಗಿ ತಗೊಂಡ್ರಿ ದನಿ. ಆದ್ರ ದೊಡ್ಡ ಅಮ್ಮವ್ರು ಸಾತ್ತಿಂದ ಏಸಮ್ಮವ್ರು ಬಂದು ಹೋದ್ರಂತ ಲೆಕ್ಕ ತಗೊಂಡಿಲ್ಲ ರೀ. ಸರಿಯಾಗಿ ಹೇಳಿದ್ರಿ. ಇವರಿಗೆ ಬರೀ ಜಮಾ ತಗೊಳ್ಳೋದು ಗೊತ್ತಿದೆ ಹೊರತು ವಿಮಾ ಕೊಡೋದು ಕಲ್ತಿಲ್ಲ ಅಂತ ಕಾಣಿಸುತ್ತೆ. ಮುಡ್ದಾರ, ಇದು ಯಾರ ತೋಟದಲ್ಲಿ ಅರಳಿದ ಪುಷ್ಪ? ಇದು ನಿಮ್ಮ ತೋಟದಲ್ಲಿ ಅರಳಿದ ಪುಷ್ಪ ರೀ. ಆದ್ರ ನಿಮ್ಮನ್ನ ಎದುರಿಗೆ ಬಿದ್ದಿಲ್ಲ. ಅಂದರೆ ಇವರು ನಮ್ಮ ಸಣ್ಣ ದನಿಯವ್ರಿಗೆ ಬಹಳ ಬೇಕಾದವ್ರಿ. ಇನ್ನೂ ಶಾಲೆ ಕಲಿತಾ ಇದ್ದಾಳೆ. ಹೌದಮ್ಮ, ನೀನ್ ಇಲ್ಲಿ ನೋಡಿ, ನನ್ನ ಅಕ್ಕನ ಹೆಸರಿಗಿರೋ 50,000 ರೂಪಾಯಿ ಹಣ ಹಾಗೂ 10 ತೊಲೆ ಬಂಗಾರವನ್ನ ತೆಗೆದುಕೊಂಡು ಹೋಗ್ಬೇಕು ಅಂತ ಬಂದಿದ್ದೇನೆ. ಸತ್ತು ಹೋದ ನಿನ್ನ ಅಕ್ಕನ ಜೊತೆಯಲ್ಲಿ ಚಿತಿಯಾಗಿ ಹೋಗಿರೋ ಆ ನಿನ್ನ ಹಣ ಆಭರಣ, ಅವಳು ನನ್ನ ಪ್ರೇಯಸಿ. ಅವಳು ಕೇಳಲು ನೀನ್ಯಾರು? ಆ ನಿನ್ನ ಪ್ರೇಯಸಿಯ ಸಹೋದರಿಯೇ ನಾನು ರಂಜನಾ. ಅದಕ್ಕೆ ಬಾಧ್ಯಸ್ಥಳಾಗಿ ಕೇಳೋದಕ್ಕೆ ಬಂದಿದ್ದೀನಿ. ಅಂದಮೇಲೆ ಮರ್ಯಾದೆಯಾಗಿ ಕೊಟ್ಟು ಬಿಡುವಗಳನ್ನು. ಮರ್ಯಾದೆ ಮರ್ಯಾದೆ ಎಂಬ 3 ಅಕ್ಷರ ಪದವನ್ನು 3 ಕಾಸಿಗೆ ಮಾರಿರುವ ಈ ರಾಜವರ್ಮನಿಗೆ ಮರ್ಯಾದೆ ಎಂಬುದೇ ಇಲ್ಲ. ಆ ಮರ್ಯಾದೆ ನಿನಗಿದ್ದರೆ ನಾ ಕೇಳಿದ ಪ್ರಶ್ನೆಗೆ ಉತ್ತರ ಕೊಡಿ. ಸರಿ, ಯಾವುದು ನಿನ್ನ ಪ್ರಶ್ನೆ? ಆ ಹಣ ಆಭರಣಕ್ಕೆ ಬಾರಿಸ್ತಾ ಅಂತ ಹೇಳ್ತಿರೋದು ನಿಜ. ಆದರೆ ಆ ಹಣಕ್ಕೆ ಸಂಬಂಧಿತವಾದ ತನ್ನ ಮೈ ಸುಖ ನೀಡಿ ನನಗೆ ತೃಪ್ತಿಪಡಿಸಿದಳು ಅಂದಾಗ ಆ ಹಣಕ್ಕೆ ಸಂಬಂಧಿತವಾದ ನೀನು ನಿನ್ನ ಮೈ ಸುಖ ನೀಡಿ ನನಗೆ ನಿನ್ನ ಮೈ ಸುಖ ನೀಡಿ ಒಯ್ದ ಬೇರೆ ದಾರಿನೇ ಇಲ್ಲ. ಏ ಶ್ರೀಮಂತ, ಕೈಯಲ್ಲಿ ಹಣ ಇದೆ ಅಂತ ಹೆಚ್ಚಿಗೆ ಹಾರಾಡಿದ್ಯಾದ್ರೆ ತಕ್ಷಣ ಹೆಣವಾಗಿ ಬೀಳುವೆ. ಎಚ್ಚರ! ಎಚ್ಚರ! ಬಹುಕೋಟಿ ಬೌದ್ಧರ ಪಂಜದ ಅರಗಿಣಿಯಾಗಿರಬೇಕಾದ ನೀನು ಮರದ ನೆರಳಿನಲ್ಲಿ ಬದುಕುವೆಯಾ ಹೆಲ್ಲೆ? ಈಗ ಒಳ್ಳೆಯ ಮಾತಿನಿಂದ ನೀನು ಕಂಡವರ ಕೈ ಸೇರದೆ ಈ ಪೂರ್ಣ ರಾಜವರ್ಮನ ಸತಿಯಾಗಿ ಬಾಳು. ಇರದಿದ್ರೆ ಏನು ಮಾಡುವೆ? ನಿನ್ನ ಕೊಳ್ಳೆಯಲ್ಲಿ ನಿಂತ ತುಟಿ ಕಚ್ಚಿ ಪುಚ್ಚ ಬಲಿತ ರೂಪವನ್ನು ತಿಂದು ತೇಗುವೆ ನನ್ನದ ಆತೊಬ್ಬರದಿಂದ. ಬಾ ರಂಜನಾ, ಬಾ. ಮುಚ್ಚ ಬಾಯ್ನ. ತೇಜೋಮಯವಾಗಿ ಬಿಂಬಿಸುವ ಈ ನಿನ್ನ ರೂಪ ರಾಶಿಗಳ ವೈಖರಿಗೆ ನಂಗಾಗಿ ಸಂಖ್ಯೆ ಹೋಗಿದೆ ಎನ್ನ ಮನಸ್ಸು. ನೀನೀಗ ಬೇಗ ಬಂದು ಬಿಗದಪ್ಪಿ ಎಲ್ಲ ಚುಮ್ಮಿಸು, ರಂಜಿಸು ಮದ ಉಲ್ಲಾಸದಲ್ಲಿ. ಬೇಗ ಬಾರೇ ನನ್ನ ಅಪ್ಸರೆ. ಪಾಪಿ, ಸರಿಯೋ ಹಿಂದೆ ನೋಡು. ಕಂಡ ಹೆಣ್ಣಿಗೆ ಅಪ್ಸರಿ ಅಂತ ಬೊಗಳಿ ಜಿಗುಪ್ಸಿಗೊಳ್ಳಬೇಡ. ಇನ್ನಂತೆ ಅದೆಷ್ಟು ಹೆಣ್ಣುಗಳನ್ನು ವರ್ಣಿಸಿ ತಮ್ಮ ಶಿರವನ್ನೇ ಕಳೆದುಕೊಂಡಿದ್ದಾರೆ ಅದೆಷ್ಟೋ ರಾಕ್ಷಸರು. ಅಂದಮೇಲೆ ಹೆಚ್ಚಿಗೆ ಮಾತಾಡದೆ ಹೊಟ್ಟು ಹೋಗಿಲಿಂದ. ಹೊರಟು ಹೋಗಲು ಬಂದಿಲ್ಲ ರಂಜನಾ. ವಿರಾಟ ಪರ್ವನ ಅಭ್ಯಾಸ ಮಾಡಿ ಸಿರಿಮಹಲ್ಗೆಯಾಗಿ ತಕ್ಕಂತೆ ಬಾಳುವ ನಿನ್ನ ಕೈ ಹಿಡಿಯಲು ಬಂದಿದ್ದೇನೆ. ನಿನ್ನ ಅಕ್ಕನ ಸ್ಥಾನದಲ್ಲಿ ನೀನು ನಿಂತು ನನ್ನ ಮನ ತುಂಬಿದರೆ ಇಂದ್ರನ ಸಮಾನದ ರಾಣಿಯಾಗಿ ನಿನ್ನನ್ನು ಸ್ವೀಕರಿಸಿ ಚಂದ್ರನಂತೆ ಹೊಳೆಯುವ ಮುತ್ತಿನ ಕರಿಮಣಿ ಸರ ಕಟ್ಟುವ ನಿನ್ನ ಕೊರಳಿಗೆ. ದಿಟ್ಟ ನುಡಿ ಆಡಬೇಡವೋ ನನ್ನ ಅಕ್ಕನಿಗೆ ಆಡಿದಂತೆ.
ಅಕ್ಕನಂತೆ ತಂಗಿಯು ಬಾಳ್ತಾಳೆ ಅಂತ ನೀನ್ ಅನ್ಕೊಂಡಿದ್ರೆ ಅದು ನಿನ್ನ ಭ್ರಮೆಯಷ್ಟೇ. ಇವಳಾಗುವಳು ಗರತಿ, ಪತಿವ್ರತ ಸ್ತ್ರೀ ಅನ್ನೋದನ್ನ ನೆನಪಿನಲ್ಲಿಟ್ಕೋ. ಪತಿವ್ರತ ರಂಜಿಲಾ, ಈ ರಾಜವರ್ಮನ ಎದುರಿಗೆ ಬಿದ್ದವನ್ನು ಹೆಣ್ಣು ಕೂಡ ಪತಿವ್ರತೆಯಲ್ಲಿ ಬಾಳಲು ಸಾಧ್ಯವಿಲ್ಲ. ನೀನೆಷ್ಟೇ ಪವಿತ್ರ ಹೆಣ್ಣೆಂದು ಚೀರಾಡಿದರು ಈ ಕರುಣಿನ ಕುಂಚಿನಲ್ಲಿ ಸಿಲುಕಲೇಬೇಕು. ಈ ಪೃಥ್ವಿ ಎಷ್ಟು ಹೊತ್ತ ನಾನು ಸೂರ್ಯನನ್ನು ನುಡಿದ ಕಾಳಿಂಗ ಸರ್ಪದ ಗರುಡನಿಗೆ ಎದುರು ಗೂಡು ಸೇರಿರುವಾಗ ನನಗೆದುರಾಗಿ ಬಾಳಿದ ನೀನೆಷ್ಟರ ಹೆಣ್ಣು. ಇವಳಾಗಿ ಬಾಳುವಳು ಸಂಜೀವಿನಿಯ ಕಣ್ಣು. ಈ ಮಾತು ನುಡಿದರೆ ಬೀಳುವುದು ನಿನ್ನ ಬಾಳಲ್ಲಿ ಮಣ್ಣು. ರಂಜನಾ, ನಿನ್ನೆಲ್ಲ ಅಂಬಾರಿಯ ದನಕನವನ್ನಾಗಿ ಮಾಡಿ ನಾ ಮಾಡಿಸಿದ ಬುಗುರಿಯಂತೆ ನಿನ್ನಿಂದಲೇ ಪೃಥ್ವಿಯಲ್ಲಿ ತಿರುಗಿಸಿ ಆಡಿಸದಿದ್ದರೆ ನನ್ನ ಹೆಸರು ರಾಜವರ್ಮನೇ ಅಲ್ಲ. ಬಾ ಬೇಗ ನಮ್ಮ ಅಂಬರದ ರಾಣಿಯಾಗಿ. ಅನ್ಯಾಯವಾಗಿ ಒಂದು ಅಬಲೆ ಹೆಣ್ಣಿನ ಮೇಲೆ ಕೈ ಮಾಡುವುದು ಸರಿಯಲ್ಲ, ಸರಿಯಾಚೆ. ನನ್ನ ಸಮರದಲ್ಲಿ ಬರುವ ನೀನ್ಯಾರು? ಸುತ್ತು ಹಳ್ಳಿ ನಾಡಿಗೆ ದೊರೆ ಎನಿಸಿಕೊಂಡಿರುವ ಶ್ರೀರಾಮಚಂದ್ರ. ಶ್ರೀರಾಮಚಂದ್ರ ಇಲ್ಲಿ ಯಾವ ಪಂಚಾಯತಿ ನ್ಯಾಯವೂ ನಿಂತಿಲ್ಲ. ಸುಮ್ಮನೆ ಬಂದ ದಾರಿಯಿಂದ ತೊಲಗಾಚೆ. ಹಾಗೆ ಹೋಗಲು ಬಂದಿಲ್ಲ ರಾಜವರ್ಮ. ಈ ಅಬಲೆ ಹೆಣ್ಣಿಗೆ ನ್ಯಾಯ ದೊರಕಿಸಿಕೊಡ್ಬೇಕೆಂದು ಬಂದಿರುವೆ. ಹಾ, ಏನಮ್ಮ ನೀನೇಕೆ ಈ ಬೇಟೆಗಾರನ ಬಲಿಗೆ ಸಿಲುಕಿರುವೆ? ಇವನಿಂದ ನನ್ನ ಅಕ್ಕನಿಗೆ ಬರಬೇಕಾಗಿರೋ ಹಣ ಹಾಗೂ ಆಭರಣವನ್ನ ಕೇಳೋದಕ್ಕೆ ಬಂದೆ. ಆದ್ರೆ ಇಲ್ಲಿ ನೋಡಿದ್ರೆ ನನ್ನ ಅಕ್ಕನನ್ನು ಮೋಸ ಮಾಡಿ ಇವರೇ ಕೊಲೆ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಹೌದೇನೋ ಸಾಹುಕಾರ? ಸುಮ್ಮನೆ ಇವಳಿಗೆ ಬರ್ತಕ್ಕ ಹಣ ಕೊಟ್ಟು ಬಿಡು. ಇರದಿದ್ದರೆ ಏನು ಮಾಡುವೆ? ನನ್ನಿಂದ ಪಂಚಾಯತಿ ತೀರ್ಮಾನ ನೀನೇ ತಗೊಂತೀಯ. ತೆಗಿಬೇಕು ನೋಡಿ ರಾಜವರ್ಮ, ನಿನಗೆ ಪಂಚಾಯತಿ ತೀರ್ಮಾನ ನಾನೊಬ್ಬನೇ ಕೊಡ್ತಾ ಇದ್ದೇನೆ. ಅನೇಕ ವರ್ಷಗಳ ಕಾಲ ಇವರ ಅಕ್ಕನ ಮೈಸುಖ ಉಂಡಿದ್ದಕ್ಕೆ ಆಸ್ತಿ ಅಂತ ಇವಳಿಗೆ ಕೊಡ್ತೇ ಹೊರತು ಇವಳ ಮೇಲಿನ ಪ್ರೀತಿಗಾಗಿ ಅಲ್ಲ. ಇವಳನ್ನು ನೀವಿಬ್ಬರ ಅಣ್ಣ ತಮ್ಮಂದಿರು ಇಲ್ಲಿ ನಿನ್ನ ತಂಗಿ ಅಂತ ನೋಡಿಕೊಂಡು ನೀವೇ ನಿಂತು ಮದುವೆ ಮಾಡಿಕೊಡಬೇಕು. ಇದೇ ನನ್ನ ತೀರ್ಮಾನ. ಅದನ್ನು ಬಿಟ್ಟು ಕೈಯಲ್ಲಿ ಹೆಣ್ಣಿದೆ ಎಂದು ಹಣ್ಣಿನ ತರ ತಿನ್ನಲು ಹೋದರೆ ಆ ಶ್ರೀರಾಮ ರಾವಣನ ತಲೆ ಸೀಳಿದಂತೆ ಈ ಶ್ರೀರಾಮ ನಿನ್ನ ತಲೆ ಸೀಳ್ತಾನೆ, ನೆನಪಿರ್ಲಿ. ಹಾ, ಬಾರಮ್ಮ ಹೋಗೋಣ. ಗಣ್ಯರ ಏನು ಮಾತಾಡಿ ಆನಂದ್ರಿ ಆ ರಾಮ ಅಂತೀನಿ. ಮಾತಾಡ್ಲಿ ಮುರಿದಾರ, ಮಾತಾಡ್ಲಿ. ಮೋಡಿ ಹಾಕಿ ಮೆರೆಯುವ ಈ ರಾಜವರ್ಮನಿಗೆ ಈ ರಾಮ ಏನು ಮಾಡಲಿಕ್ಕೆ ಸಾಧ್ಯವಿಲ್ಲ. ನಿನ್ನ ಮೊದಲ ತೊದಲ ನುಡಿಯಂತೆ ಈ ರಂಜಲಾಲ ನನ್ನ ತಮ್ಮನ ಪ್ರೇಷಿಯಾದರೆ ಗಾಸುವೆಂಬ ಕುತಂತ್ರದ ಮಡಿನಲ್ಲಿ ಇವಳನ್ನು ಸಿಲುಕಿಸಿ ಇದೇ ರಾಮನಿಗೆ ಈ ರಂಜನೆಯನ್ನು ಸುಳ್ಳಿಯನ್ನಾಗಿ ನಿರ್ಮಿಸಿ ನಾನೇ ನಾಡಿನ ದೊರೆಯನ್ನು ಕಾಳ ಊದಿ ಮರೆಯುವ ಇವನ ವಜ್ರ ಕೈಟವನ್ನು ನೆಲಕ್ಕುರುಳಿಸಿ ಅದೇ ಅನೇಕ ಕಲಹದ ವಿಷಯವನ್ನು ಇವನ ತಲೆಯಲ್ಲಿ ತುಂಬಿಸಿ ಪ್ರತಿಬಿಂಬದ ರಾಜ ಮಹಾರಾಜನಿಗೆ ಮೆರೆಯುವ ಆ ರಾಮನ ಆಸ್ತಿ ಅಂತಸ್ತಿನ ತ್ರಿಮಾನದ ತ್ರಿಲೋಕದ ದೇವರು ನಾವಾಗದಿದ್ದರೆ ನಮ್ಮನ್ನು ರವಿ ರಾಜವರ್ಮರೆಂದು ನೀವು ಕರೆಯಬೇಡ. ಇದು ಸತ್ಯ. ಅಲ್ಲಿಗೆ ಮುಕ್ತಾಯಗೊಳ್ಳುವುದು ನಮ್ಮ ಹೋರಾಟ. ಇದನ್ನು ಹೇಗೆ ಉಪಯೋಗಿಸ್ಬೇಕಂತ ನಾ ಹೇಳ್ತೀನಿ. ಬರ್ರಿ ಇದನ್ನೇರ ಹೋಗೋಣ.